ಮಾರಿಕಣ್ಣು ಹೊರಮ್ಯಾಗೆ ಎಲ್ಲರ ಕಣ್ಣು ಎಮ್ಮೆಯಾಗೆ ಅಂತ ಒಂದು ಅದು ಲಾಂಚ್ 60,000. ಯಾಕಂದ್ರೆ ಮಾರಿಕಣ್ಣು ಅಲ್ಲಿ ಸೌಂಡಿಂಗ್ ಅಲ್ಲಿ ಸ್ಪೆಷಲ್ ಅಂತಲ್ಲ, ಇಟ್ ಎನರ್ಜಿ ಅಂತ ಸಾಂಗ್. ಪಿಕ್ಚರ್ ರಂಗದಲ್ಲಿ 10 ವರ್ಷ ಇದೆ, ಏನ್ ಮಾಡಕ್ ಆಗ್ತಾ ಇಲ್ಲ. ಮ್ಯೂಸಿಕ್ ಡೈರೆಕ್ಷನ್ ಒಂದು ಟ್ರೈ ಮಾಡೋಣ, ನಾವು ಸಕ್ಸಸ್ ಅಲ್ಲ 4 ಜನ ಕೇಳ್ಬೇಕು ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು. ಈ ಲೆವೆಲ್ ಸಕ್ಸಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಯಾರು ಮಾಡಿಲ್ಲ. ಲಕ್ ಅಂತ ಹೇಳ್ಬೇಕು. ಈಗ ಎಲ್ರಿಗೂ ಫಸ್ಟ್ ಮೂವಿ ಸಕ್ಸಸ್ ಸಿಗೋದು ತುಂಬಾ ಕಮ್ಮಿ. ನನಗೆ ಅದು ಲಕ್. ಉಪೇಂದ್ರ ಒಂದು ವರ್ಷ ಜೊತೆಗೆ ಬೇರೆ ಬೇರೆ ಯಾವ ಕೆಲಸ ಜೊತೆಗೆ ಫೇಲಿಯರ್ಸ್ ಲೆಕ್ಕ ನೆನಪಿರಲ್ಲ. ಸಕ್ಸಸ್ ಏನಾಗತ್ತೆ ಅಂದ್ರೆ ಕಿಕ್ ಕೊಡ್ತಾ ಇರುತ್ತೆ. ಡೈಲಾಗ್ ಎಲ್ಲ ಮುಂಡೆ ಅಂತ ಹೇಳೋದಿದೆ, ನನ್ ಬಾಯಲ್ಲಿ ಬರಲ್ಲ. ಮಂಗ್ಳೂರ್ನ ಬಂದಿದ್ದು ನಮ್ಗೆ ಬೈದೆಲ್ಲ ಅಭ್ಯಾಸ ಇದೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನೆಲ್ಲ. ನೆಕ್ಸ್ಟ್ ಇದಾದ್ಮೇಲೆ ನಾನು ಬೇರೆ ಪಿಕ್ಚರ್ ಮಾಡಿದ್ದೆ, ಉಪೇಂದ್ರನೇ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಈಗ ಚಿತ್ರರಂಗದಲ್ಲಿ ಒಂದು ಚಿತ್ರ ರಿಲೀಸ್ ಆದ್ರೆ ಸಾಕು, ಅದು ಒಂದು ವಾರ ಉಳಿತದೋ ಇಲ್ಲೋ ಅನ್ನುವಂತ ಒಂದು ಗ್ಯಾರಂಟಿ ಇರಲ್ಲ, ಹೋಪ್ ಇರಲ್ಲ. ಅಂಥದ್ರಲ್ಲಿ ಒಂದು ಚಿತ್ರ 26 ವರ್ಷದ ಹಿಂದೆ ಏನು ರಿಲೀಸ್ ಆದಂತ ಚಿತ್ರ ರಿಲೀಸ್ ಕಂಡ್ರೆ ಆ ಚಿತ್ರ ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ ಒಂದು ವಾರನೂ ಇರುತ್ತೆ ಅಂತ ಯಾರಿಗೂ ಕೂಡ ಹೋಪ್ ಇರಲ್ಲ. ಆದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವನ್ನು ಬದಿಗಿರಿಸಿ ಅದನ್ನೆಲ್ಲ ಸುಳ್ಳಾಗಿಸಿರೋದು ಉಪೇಂದ್ರ ಅವರ ಮೊದಲ ಚಿತ್ರ, ಅದು ಕೂಡ ನಾಯಕ ನಟನಾಗಿ ನಟಿಸಿದಂತ ಚಿತ್ರ ಎ. ಸೊ ಈ ಚಿತ್ರ ಹಲವು ಜನರಿಗೆ ಏನು ಈ ಒಂದು ಚಿತ್ರರಂಗದಲ್ಲಿ ಎಂಟ್ರಿ ಕೊಟ್ಟಂತ ಚಿತ್ರ. ಸೊ ಗ್ರ್ಯಾಂಡ್ ಎಂಟ್ರಿ ಪಡ್ಕೊಂಡಂತವ್ರು ಹಲವರಿದ್ದಾರೆ. ಸೊ ನಮ್ ಜೊತೆ ಇರೋದೀಗ ಸಂಗೀತ ಮಾಂತ್ರಿಕ, ಏನು ಸಂಗೀತ ನಿರ್ದೇಶಕ. ಈ ಚಿತ್ರದ ಮೂಲಕ ಅವರು ಏನು ಚಿತ್ರರಂಗದಲ್ಲಿ ABCD ಸ್ಟಾರ್ಟ್ ಮಾಡಿದಂತವ್ರು. ಸೊ ಎ ಚಿತ್ರದ ಮೂಲಕ ಅವ್ರು ಬೇರೆ ಯಾರು ಅಲ್ಲ, ಗುರು ಕಿರಣ್ ಸರ್. ನಮಸ್ತೆ, ಹೇಗಿದ್ರೆ ಸರ್? ಸರ್ ಫೈನ್. ಈಗ ಈ ಚಿತ್ರ ಏನು ರಿಲೀಸ್ ಆಗಿ 26 ವರ್ಷಗಳು ಆಗಿದೆ, ಆದ್ರೂ ಕೂಡ ಅದೇ ಕ್ರೇಜ್ ಇರುವಂತದ್ದು. ಸೊ ಈ ಒಂದು ಕ್ರೇಜ್ ನೋಡಿ ನಮ್ಗೆ ಖುಷಿಯಾಗಿರುತ್ತೆ ಸಹಜವಾಗಿ. ಸೊ ಏನ್ ಹೇಳ್ತೀರಾ ಸರ್ ಈ ಕ್ರೇಜ್ ಬಗ್ಗೆ? ನನಗೆ ಫಿಸಿಕಲ್ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮತ್ತೆ ರಿಲೀಸ್ ಅಂತ ಹೇಳುವಾಗ ಹೌದಾ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟರ್ ಅಲ್ಲಿ ಅಂತ. ಬಿಕಾಸ್ ಒಂದು 25 ವರ್ಷ ಹಿಂದೆ ಅದು ಆ ಟೈಮ್ ಸೌಂಡ್ ಬೇರೆ, ಜನ ನೋಡೋ ರೀತಿ ಬೇರೆ. ಬಟ್ ಇದು ಮಾಡುವಾಗ ಫ್ರಾಂಕ್ಲಿ ಟೆಲ್ಲಿಂಗ್ ನಾನು ಥ್ರಿಲ್ ಆಗಿಲ್ಲ. ಬಟ್ ರಿಸಲ್ಟ್ ನೋಡಿ ನಿಜವಾಗಿ ಶಾಕ್ ಆಯ್ತು. ಇಷ್ಟು ಜನ ಇಷ್ಟಪಡ್ತಾರೆ, ಇಷ್ಟು ಎಂಜಾಯ್ ಮಾಡ್ತಾರ ಅಂತ. ಬಗ್ಗೆ ಒಂದು ಥಿಯೇಟರ್ ರಿಲೀಸ್ ಅಂದ್ರೆ ಅದೊಂದು ಜಾತ್ರೆ ಇದ್ದಂಗಿರುತ್ತೆ ಯೂಶುವಲಿ. ಈಗ ಅಫ್ಕೋರ್ಸ್ ಸಣ್ಣ ಥಿಯೇಟರ್ಸ್, ಮಾಲ್ಸ್. ಬಟ್ ಮುಂಚೆ ಥಿಯೇಟರ್ ಅಲ್ಲಿ ನೋಡೋದು ಫಸ್ಟ್. ಈಗ ರಜನಿ ಸರ್ ಆಗ್ಲಿ, ನಾನು ಇವತ್ತಿಗೂ ರಜನಿ ಸರ್ ಫಸ್ಟ್ ಶೋ ಹೋಗ್ತೀನಿ ಯೂಶುವಲಿ. ಅದೊಂದು ತರ, ಅದು ಒಂಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಬಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ ನಿಜ ತುಂಬಾ ಖುಷಿ ಆಗುತ್ತೆ. ಯಾವ್ದು ಅಷ್ಟೇ, ನಾವು ಮಾಡಿದ ಕೆಲಸ ಇನ್ನೊಬ್ರು ಅಪ್ರಿಶಿಯೇಟ್ ಮಾಡುವಾಗ ಅದಷ್ಟು ಖುಷಿ ಜಗತ್ತಲ್ಲಿ ಯಾವ್ದಾಗಲ್ಲ. ಆದ್ರೆ ಈ ಚಿತ್ರ ಏನಂದ್ರೆ ನೀವು ABCD ಸ್ಟಾರ್ಟ್ ಮಾಡ್ತಾರಲ್ಲ, ಆ ರೀತಿ ಎ ಚಿತ್ರವೇ ನಿಮ್ಗೆ ಈ ಒಂದು ABCD ಅನ್ನೋ ತರ ಸ್ಟಾರ್ಟ್ ಆಗಿರೋದು. ಸೊ ಚಿತ್ರರಂಗಕ್ಕೆ ಎಂಟ್ರಿ ಪಡ್ಕೊಂಡಿರೋದು. ಸೊ ಆ ಒಂದು ಸ್ಪೆಷಲ್ ಮೂಮೆಂಟ್ ಬಗ್ಗೆ, ಅಂದ್ರೆ ಮೊದಲ ಚಿತ್ರ ಆಗಿರುತ್ತೆ ನಿಮ್ಗೆ, ಹೇಗಿತ್ತು ಸರ್ ಆ ಸಿಚುವೇಶನ್ ಅಲ್ಲಿ ನಿಮ್ಮ ಮನಸ್ಥಿತಿ? ಆಕ್ಚುಲಿ ಇದನ್ನ ಉಪ್ಪಿ ಸರ್ ಕರೆದ್ರು. ಆಕ್ಚುಲಿ ಇದರ ಮುಹೂರ್ತಕ್ಕೆ ಹೋಗಿದ್ದೇನೆ. ಮುಹೂರ್ತಕ್ಕೆ ನಾನು ಇರ್ಲಿಲ್ಲ, ಇಲ್ಲಿ ಥಿಯೇಟರ್ ಅಲ್ಲಿ ಆಯ್ತು ಫಸ್ಟ್ ಮುಹೂರ್ತಕ್ಕೆ. ಅಫ್ಕೋರ್ಸ್ ಉಪೇಂದ್ರ ಅವ್ರು ನನ್ ತುಂಬಾ ಫ್ರೆಂಡ್. ಫಸ್ಟ್ ಗೆ ನಾನು ಇರ್ಲಿಲ್ಲ, ಮಧ್ಯದಲ್ಲಿ ಫೋನ್ ಮಾಡಿ ಹೇಳಿದ್ರು. ಅದು ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಇನ್ Jan 16 ಈ ಟೈಮ್, ಜನವರಿಲಿ ಫೋನ್ ಮಾಡಿ ಕೇಳಿದ್ರು. ಅದು ಹೋಗಿದ್ದು ಡಿಸೆಂಬರ್ ಎಂಡ್ ಏನೋ ಹೇಳಿದಾರೆ. ಸೊ ಬರ್ಬೋದಾ ಅಂತ. ನಾನು ಆಗ ಎವ್ರಿ ಟೈಮ್ ಏನಾಗತ್ತೆ ಅಂದ್ರೆ ಪಿಕ್ಚರ್ ರಂಗದಲ್ಲಿ 10 ವರ್ಷ ಇದ್ದೆ, ಏನ್ ಮಾಡಕ್ ಆಗ್ತಾ ಇಲ್ಲ. ಸೊ ಒಂದ್ ಡೆಲಿಮಾದಲ್ಲಿ ಇದೆ. ಆಮೇಲೆ ಅದಕ್ಕೆ ಲಾಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಒಂದು ಟ್ರೈ ಮಾಡೋಣ ಅಂತ. ಸೊ ಇದಾದಾಗ ಕರೆದಿದ್ರು. ಸೊ ಐ ಥಿಂಕ್ January 16 or 17 ನಾನು ಬಂದಿದ್ದು. ನೆಕ್ಸ್ಟ್ 1 ವರ್ಷದ ಮೇಲೆ ರಿಲೀಸ್ ಆಯ್ತು. ಸೊ ಅಲ್ಲಿಂದ ದಟ್ ವಾಸ್ ಮೈ ಫಸ್ಟ್ ಸೆಷನ್ ಉಪ್ಪಿ ಸರ್ ಜೊತೆ. ಆಮೇಲೆ ಹೆಂಗ್ ಕರೆದು ಯಾವ ಧೈರ್ಯದ ಮೇಲೆ ಕರೆದು ಗೊತ್ತಿಲ್ಲ. ಬಟ್ ಫಸ್ಟ್ ಸುಮ್ನೆ ವಾಸ್ ಮೈ ಫಸ್ಟ್ ಕಂಪೋಸಿಂಗ್, ಫಸ್ಟ್ ಡೇ ಕಂಪೋಸಿಂಗ್. ಅದು ಫಸ್ಟ್ ಒಂದ್ ದಿವಸ ಅಂದ್ರೆ ಬೆಳಿಗ್ಗೆ ಹೋದಾಗ ಈ ಒಂದು ಸಾಂಗ್ ಮಾಡಿಕೊಟ್ಟೆ. ಸೊ ಅದನ್ನ ಫಸ್ಟ್ ಡೇನೆ ಇಷ್ಟಪಟ್ರು. ಸೊ ದಟ್ ವಾಸ್ ದ ಫಸ್ಟ್ ಜರ್ನಿ. ನಾನು ಫಸ್ಟ್ ಅಂತ ಅಂದ್ರಿ, ಬಟ್ ಆ ಎಂಟ್ರಿ ಹೇಗಿತ್ತು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿತ್ತು. ಏನು ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲವೂ ಕೂಡ ಸ್ಪೆಷಲ್ ಆಗಿತ್ತು ಈ ಚಿತ್ರದಲ್ಲಿ. ಸೊ ಇದೆಲ್ಲವೂ ಕೂಡ ಹೈಲೈಟ್ಸ್. ಅದೇ ರೀತಿ ಮ್ಯೂಸಿಕ್ ಇರ್ಬೋದು, ಸಾಂಗ್ ಇರ್ಬೋದು, ಅದು ಕೂಡ ಈ ಒಂದು ಏನು ಅಭೂತಪೂರ್ವ ಯಶಸ್ವಿಗೆ ಅದು ಕಾರಣ ಆಗುತ್ತೆ ಸರ್. ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್ ಏನು ಎಲ್ಲಾ ಸಾಂಗುಗಳು ಕೂಡ ಆಲ್ಮೋಸ್ಟ್ ಎಲ್ಲವೂ ಹಿಟ್ ಆಗುತ್ತೆ. ಸೊ ಇದಿಷ್ಟನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ತಾವು ಈ ರೀತಿಯಾದಂತ ಅಭೂತಪೂರ್ವ ಯಶಸ್ಸನ್ನು ಗಳಿಸುತ್ತೆ ಅಂತ? ಇಲ್ಲಿ ಎಕ್ಸ್ಪೆಕ್ಟ್ ಡೆಫಿನೆಟ್ ಆಗಿ ಇಷ್ಟೆಲ್ಲ ನಾವು ಸಕ್ಸಸ್ ಅಲ್ಲ 4 ಜನ ಕೇಳ್ಬೇಕು ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು. ಈ ಲೆವೆಲ್ ಸಕ್ಸಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಯಾರು ಮಾಡಿಲ್ಲ ನನ್ನ ಲೆಕ್ಕದಲ್ಲಿ. ನನಗೆ ಇನ್ನೂ ನೆನಪಿದೆ, ಲಹರಿ ಅವರು ಫಸ್ಟ್ ಆಡಿಯೋ ರಿಲೀಸ್ ಮಾಡುವಾಗ ಇದನ್ನ 10,000 ಕ್ಯಾಸೆಟ್ ಪ್ರಿಂಟ್ ಮಾಡಿದ್ರು ರಿಲೀಸ್ ಮಾಡಕ್ಕೆ.
ಆಮೇಲೆ ನೆಕ್ಸ್ಟ್ ಇವರು ಇನ್ನೊಂದು ಯಾವ್ದು ಅಂದ್ರೆ ಬೇರೆ ಬೇರೆ ಲಿರಿಕ್ಸ್ ಬೇರೆ ಬೇರೆ ಸಿಂಗರ್ಸ್ ಒಂದು ಮಾರಿ ಕಣ್ಣು ಹೊರಮ್ಯಾಗೆ ಎಲ್ಲರ ಕಣ್ಣು ಏಮ್ಯಾಗೆ ಅಂತ ಒಂದು ಅದು ಲಾಂಚ್ 60,000 ಯಾವ್ದು ದಟ್ಸ್ ಎ ಡೂಪ್ಲಿಕೇಟ್ ಅಂದ್ರೆ ಬೇಸಿಕಲಿ ಕಾಪಿ ಸಾಂಗ್ಸ್ ಅಂದ್ರೆ ಅವ್ರದ್ದೇ ಕಂಪನಿದು. ಸೊ ಅದನ್ನ 60,000 ಅಂತ ಲಾಂಚ್ ಮಾಡಿದ್ರು. ಆಫ್ಟರ್ ದಟ್ ಸ್ಟಾರ್ಟಿಂಗ್ ಲಾಂಚ್ 10,000 ಇದ್ದದ್ದು ಅಂದ್ರೆ ಕಾನ್ಫಿಡೆನ್ಸ್ ಯಾರಿಗಿರ್ಲಿಲ್ಲ. ಬಟ್ ಅದು ರಿಲೀಸ್ ಆದ ತಕ್ಷಣನೇ ಅದು ಬ್ಲಾಸ್ಟ್ ಆಯ್ತು. ನನ್ನ ಲೆಕ್ಕದಲ್ಲಿ ಬೈ ಪಿಕ್ಚರ್ ರಿಲೀಸ್ಗೆ ಮುಂಚೆನೆ ಆಡಿಯೋ ಬ್ಲಾಸ್ಟ್ ಆಯ್ತು. ಮಾರಿಕಣ್ಣು ವಾಸ್ ಎ ಹ್ಯೂಜ್ ಸಕ್ಸಸ್ ಮಚ್ ಬಿಫೋರ್ ಇಟ್. ಡಿಸೆಂಬರ್ ಅಲ್ಲೇ ಆಡಿಯೋ ಹಿಟ್ ಆಯ್ತು. ಜನವರಿ ಎಂಡ್ ಫಿಲ್ಮ್ ರಿಲೀಸ್ ಆಗಿದ್ದು. ಏನೋ ಲಕ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ರಿಗೂ ಫಸ್ಟ್ ಮೂವಿ ಸಕ್ಸಸ್ ಸಿಗೋದು ತುಂಬಾ ಕಮ್ಮಿ. ತುಂಬಾ ಐ ಥಿಂಕ್ ವೆರಿ ಫ್ಯೂ ಪೀಪಲ್. ಸೊ ನನಗೆ ಅದು ಐ ಥಿಂಕ್ ಐ ವಾಸ್ ಲಕ್ಕಿ ಅಂತ. ರೈಟ್ ಸರ್. ಬಟ್ ನಾನು ನೀವು ಮೀಟ್ ಆದ್ರೆ 2 ಸಾಂಗ್ಗಳ ವಿಚಾರ ಪ್ರತ್ಯೇಕವಾಗಿ ಕೇಳಲೇಬೇಕು ಅಂತಿದ್ದೆ. ಈ ಚಿತ್ರ ಅಂತ ಬಂದ್ರೆ ಸುಮ್ನೆ ಇಸ್ ಔಟ್ಸ್ಟ್ಯಾಂಡಿಂಗ್. ಬಟ್ ಸ್ಟಿಲ್ ನನಗೆ ಅನ್ಸೋದು ಮಾರಿಕಣ್ಣು ಹೋರಿಮೆಗೆ. ಯಾಕೆ ಅಂತಂದ್ರೆ ನಾವು ಏನು ಗಣೇಶನನ್ನ ವಿಸರ್ಜನೆ ಮಾಡೋ ಸಂದರ್ಭ ಇರ್ಬೋದು ಅಥವಾ ಸ್ಪೆಷಲ್ ಮೂಮೆಂಟ್ಸ್ ಇರ್ಬೋದು, ಆ ಸಾಂಗ್ ಅನ್ನ ಸಖತ್ ಎಂಜಾಯ್ ಮಾಡ್ತೀವಿ. ಇವತ್ತಿನವರೆಗೂ ಕೂಡ ಅದರ ಟ್ರೆಂಡೆಡ್ ಡಿಫ್ರೆಂಟ್. ಸೊ ಆ ಸ್ಪೆಷಲ್ ಮಾರಿಕಣ್ಣು ಹೋರಿಮೆಗೆ ಸಾಂಗ್ ಬಗ್ಗೆ ಏನ್ ಹೇಳ್ತೀವಿ? ಮಾರಿಕಣ್ಣು ಹೋರಿಮೆಗೆ ನಾವು ಕಂಪೋಸ್ ಮಾಡಿದ್ದು ಬೇರೆ ಸಿಚುವೇಶನ್. ಯಾವ್ದು ಕುಡುದು ಒಂದು ಸಾಂಗ್ ಇತ್ತು. ಸೊ ಅದಕ್ಕೆ ಮಾಡೋಣ ಅಂತ ಫಿಕ್ಸ್ ಆಗಿತ್ತು. ಬಟ್ ಇದನ್ನ ಫೈನಲ್ ನಾವು ಹೇಳಿದ್ವಿ ಇಲ್ಲ, ಯಾಕಂದ್ರೆ ಇದನ್ನ ಹಾಕೋದು ಅಂತ ಡಿಸೈಡ್ ಆದ್ಮೇಲೆ ಇದನ್ನ ಸೊ ಇದು ಆಕ್ಚುಲಿ 2 ಸಾಂಗ್ ನಾವು ಮಿಕ್ಸ್ ಮಾಡಿದ್ವಿ. ಅದು ಒಂದು ಆಕ್ಚುಲಿ ಬೇರೆ ಸಾಂಗ್ ಮಾಡಿದ್ವಿ. ಇದು 2 ಮಿಕ್ಸ್ ಮಾಡಿ ಇಲ್ಲಿ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ನಾನು ಹೇಳ್ಬೇಕಂದ್ರೆ ಆ ಸಿಚುವೇಶನ್ ಯಾವತ್ತು 2 ಪೂರಕವಾಗಿರ್ಬೇಕಂದ್ರೆ ಒಂದು ಸಿಚುವೇಶನ್, ಇನ್ನೊಂದು ಆ ಮೂಡ್ ಆಫ್ ದ ಸಾಂಗ್. ಸೊ ಇದು ಜನ ಯಾವಾಗ ತಿರುಗ್ತಾನಂತ ಕಾಯ್ತಾ ಇತ್ತು ಆ ಟೈಮಲ್ಲಿ ಸಾಂಗು. ಸೊ 2ಕ್ಕೂ ಒಂದಕ್ಕೊಂದು ಐ ಥಿಂಕ್ ಟ್ಯಾಲಿ ಆಯ್ತು. ಅದಕ್ಕೆ ಯಾಕಂದ್ರೆ ಮಾರಿಕಣ್ಣು ಅಲ್ಲಿ ಸೌಂಡಿಂಗ್ ಅಲ್ಲಿ ಸ್ಪೆಷಲ್ ಅಂತ ಅಲ್ಲ, ಇಟ್ ಎನರ್ಜಿ ಅಂತ ಇತ್ತು ಸಾಂಗ್ ಅಲ್ಲಿ. ಸುಮ್ನೆ ಅಲ್ಲಿ ಇಟ್ ವಾಸ್ ಮೋರ್ ಆಫ್ ಸೌಂಡಿಂಗ್. ಸೊ 2 ಬೇರೆ ಬೇರೆ ಪ್ಯಾಟರ್ನ್ ಆಫ್ ಸಾಂಗ್ಸ್. ಜನ ಎರಡನ್ನು ಒಪ್ಕೊಂಡು. ಬಟ್ ಗುರು ಕಿರಣ್ ಅಂದ ತಕ್ಷಣ ಅಲ್ಲಿ ಒಂಥರ ಡಿಫ್ರೆಂಟ್ ಏನು ಮ್ಯೂಸಿಕ್ ಅಲ್ಲೇ ಒಂದು ಡಿಫ್ರೆಂಟ್ ವೈಬ್ ಬರುತ್ತೆ. ಏನು ಆ ಎನರ್ಜಿ ಈಗ ಕೂಡ ಅಂತಂದ್ರೆ ಹಾಗೆ ಅಂತಂದ್ರೆ ಹಿಂದಿನ ನಿಮ್ಮ ಚಿತ್ರಗಳ ಮ್ಯೂಸಿಕ್ ಇರ್ಬೋದು, ಈಗಿಂದಿರ್ಬೋದು. ಸೊ ಆ ಎನರ್ಜಿ ಅಥವಾ ಆ ಒಂದು ಮ್ಯೂಸಿಕ್ ಅಥವಾ ಕಂಪೋಸಿಂಗ್ ಸ್ಟೈಲ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲ, ನಮ್ಗೆ ಬೇಸಿಕಲಿ ಏನ್ ಹೇಳ್ಬೇಕಂದ್ರೆ ನಾವು ಆ ಟೈಮಲ್ಲಿ ನಾನು ಬೇಸಿಕಲಿ ಬಚ್ಚ. ಆಮೇಲೆ ನಮ್ಗೆ ಸೀರಿಯಸ್ನೆಸ್ ಅಂತ ಯಾವ್ದು ಪಿಕ್ಚರ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನೆಲ್ಲ. ಆಯ್ತು ಇದು ಮಾಡೋಣ. ನೆಕ್ಸ್ಟ್ ಇದಾದ್ಮೇಲೆ ನಾನು ಬೇರೆ ಪಿಕ್ಚರ್ ಮಾಡಿಲ್ಲ, ಮತ್ತೆ ಉಪೇಂದ್ರನೇ ಮಾಡಿದ್ದು. ಇದಾದ್ಮೇಲೆ ದೆನ್ ಇವೆಂಟು ಚಿತ್ರ, ಅಲ್ಲಿಂದ ಕಮರ್ಷಿಯಲ್ ಆದ. ಬಟ್ ಫಸ್ಟ್ 2 ಪಿಕ್ಚರ್ ಮಾಡುವಾಗ ಈ ಪಿಕ್ಚರ್ ಮಾಡ್ಬೇಕು ಅಷ್ಟೇ ಇದ್ದಿದ್ದು. ಆಮೇಲೆ ಕ್ಯಾಲ್ಕುಲೇಷನ್ ಬೇರೆ ಇರ್ಲಿಲ್ಲ. ಮಾಡುವಾಗ ಇವತ್ತಿಗಷ್ಟೇ ಮಾಡುವಾಗ ನಾವು ನಿಯತ್ತಿಂದ ಮಾಡ್ತೀವಿ. ಯಾವ್ದೊಂದು ಪಿಕ್ಚರ್ ತಕೊಂಡು ಓಕೆ ನಮ್ಮ 100% ನಾವು ಹೇಳೋದು ಇವತ್ತಿಗಷ್ಟೇ 100% ಕೊಡ್ತೀನಿ. ದಟ್ಸ್ ರೀಸನ್ ಕಾಣುತ್ತೆ. ಐ ಥಿಂಕ್ ರೇಷಿಯೋ ತಕೊಂಡ್ರೆ ಸಕ್ಸಸ್ ಐ ಥಿಂಕ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಯಾಕಂದ್ರೆ ಆಲ್ಮೋಸ್ಟ್ 40% 100 ಡೇಸ್ 70% ಸಕ್ಸಸ್ ಇದೆ. ಸೊ ಇಟ್ ಈಸ್ ನಥಿಂಗ್ ಗಿವಿಂಗ್ ಔಟ್ ಫುಲ್. ನಾವು ನಮ್ಮನ್ನ ಒಂದು ಪಿಕ್ಚರ್ಗೆ ಟೋಟಲ್ ತೊಡಗಿಸ್ಕೊಳ್ಬೇಕು. ಆ ಟೈಮಲ್ಲಿ 1 ವರ್ಷ ಜೊತೆಗಿದ್ವಿ. ಈ ಪಿಕ್ಚರ್ ಅಂದ್ರೆ 1 ವರ್ಷ. ಈಗ ಉಪೇಂದ್ರ ಅಂದ ಕೂಡಲೇ 1 ವರ್ಷ ಜೊತೆಗಿರೋದು. ಬೇರೆ ಬೇರೆ ಯಾವ ಕೆಲಸ ತಗೋತಾ ಇರ್ಲಿಲ್ಲ, ಜೊತೆಗಿರ್ತೀವಿ. ಅಫ್ಕೋರ್ಸ್ ಈಗ ಇಟ್ಸ್ ಮೋರ್ ಆಫ್ ಕಮರ್ಷಿಯಲ್. ಸೊ ಬೇಸಿಕಲಿ ಒಂದು ಪ್ರಾಜೆಕ್ಟಿಗೆ ನಾವು ಎಷ್ಟು ಬೇಕಷ್ಟು ಟೈಮ್ ಕೊಟ್ಟು ಜೊತೆಗಿರ್ತೀವಿ. ಎಸ್ ಸರ್. ಫೈನಲಿ ಏನು ಈ ಚಿತ್ರದ ಏನು ಸಕ್ಸಸ್ ಖುಷಿಲಿ ಇದ್ದೀರಾ? ಫೈನಲ್ ಆಗಿ ಏನು ಉಪೇಂದ್ರ ಅವರು ನಾಯಕ ನಟನಾಗಿ ಏನು ಕ್ಯಾಪ್ಟನ್ ಆಫ್ ದಿ ಶಿಪ್, ಅದೇ ರೀತಿ ಹೀರೋಯಿನ್ ಚಾಂದಿನಿ ಅವ್ರನ್ನ ಸೇರಿಸಿ ಇಡೀ ಚಿತ್ರರಂಗ ಏನು ಚಿತ್ರ ತಂಡದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ? ಇಲ್ಲ, ಯಾವತ್ತು ಒಂದು ಫೇಲಿಯರ್ಸ್ ತುಂಬಾ ಲೆಕ್ಕ ನೆನಪಿರಲ್ಲ. ಸಕ್ಸಸ್ ಏನಾಗತ್ತೆ ಅಂದ್ರೆ ಇಟ್ ಮೆಚೂರ್ಸ್. ಏಜ್ ಹೋದಂಗೆ ಒಂದು ವೈನ್ ತರದು, ಅದೊಂಥರ ಕಿಕ್ ಕೊಡ್ತಾ ಇರುತ್ತೆ. ಇವತ್ತಿಗೂ ನಾವು ಸೇರಿದಾಗ ಒಂದಷ್ಟು ಮೆಮರೀಸ್, ಅಂದ್ರೆ ಇವತ್ತು ಅವ್ರು ಹೇಳುವಾಗ್ಲೇ ನನಗೆ ಒಂದಷ್ಟು ಮೆಮರೀಸ್ ಬರುತ್ತೆ. ಸೊ ಲಾಟ್ ಆಫ್ ಮೆಮರೀಸ್. ಈ ಒಂದು ಸಕ್ಸಸ್ ಆದ್ರೆ ಹಳೆ ದಿನ ಜೊತೆಗೆ ಹೆಂಗ್ ಮಾಡಿದ್ವಿ ಪ್ರತಿಯೊಂದು ದಿವಸ. ಯಾಕಂದ್ರೆ 1 ವರ್ಷ ನಾವು ಕಳೆದಿದ್ವಿ ಅಲ್ಲ, 1 ವರ್ಷದ 1 ದಿವಸನೂ ನೆನಪೆ. ಸೊ ಇವತ್ತು ಬಂದಾಗಲೇ ಅಷ್ಟೇ ಒಂದಷ್ಟು ನೆನಪುಗಳು ಮತ್ತೆ ಮರುಕಳಿಸ್ತು. ಸರ್, ಅದು ಬೆಟರ್ ಒಂದೇ ಒಂದು ಮೂಮೆಂಟ್ ಅನ್ನು ಯಾವ್ದಾದ್ರು ದ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಾದ್ರೆ ಯಾವ್ದು ನೆನಪಿರೋದು? ಇಲ್ಲ, ಇವತ್ತು ಹೇಳುವಾಗ ಅದು ಫಸ್ಟ್ ಡೇ ಆಗ್ಲಿ, ಫಸ್ಟ್ ಡೇ ಆಫ್ ಶೂಟಿಂಗ್. ಆಕ್ಚುಲಿ ಇಂಟ್ರೊಡಕ್ಷನ್ ಗೆ ನನ್ನನ್ನ ಆಕ್ಟಿಂಗ್ ಅಂತ ಕರೆದು ಆ ದಿವಸ ನಾನು ಯಾರೋ ಇನ್ನೊಂದು ಹುಡುಗಿ ಜೊತೆ ಆಕ್ಟ್ ಮಾಡ್ಬೇಕಿತ್ತು. ಅವಳು ಕೈ ಹಿಡ್ಕೊಂಡು ಶಿ ಸ್ಟಾರ್ಟೆಡ್ ಟಿಕ್ಲಿಂಗ್ ಮೀ. ನನಗೆ ಎಕ್ಸ್ಪ್ರೆಷನ್ ಟೇಕ್ ನಡೀತಾ ಇದೆ, ಕ್ಯಾಮರಾ ರೋಲ್ ಆಗ್ತಾ ಇದೆ. ಯು ಡೋಂಟ್ ನೋ ವಾಟ್ ಟು
ನೀವ್ ಏನ್ ಎಕ್ಸ್ಪ್ರೆಷನ್ ಕೊಡಕ್ಕಾಗಲ್ಲ. ಬೇಸಿಕಲಿ ಯು ಟು ಕಂಟ್ರೋಲ್ ಎವ್ರಿಥಿಂಗ್ ಅಲ್ಲ. ಸೊ ಈಗ ಇವತ್ತು ಹೇಳುವಾಗ ಅದು ಅವಳನ್ನ ದೂಡಿದ್ರು. ಸೊ ಆ ಕಡೆಯಿಂದ ಅವಳು ಅಳೋದೊಂದ್ ಸೀನ್ ಇದೆ, ಈ ಕಡೆ ಇದು ನಡೀತಾ ಇದೆ, ಇದ್ರ ನಡುವೆ ಶೂಟಿಂಗ್ ನಡೀತಾ ಇದೆ. ಆಮೇಲೆ ಉಪೇಂದ್ರ ಅವ್ರು ಬಂದು ಫಸ್ಟ್ ಡೈಲಾಗ್ ಅಲ್ಲ ಮುಂಡೆ ಅಂತ ಹೇಳೋದಿದೆ, ನನ್ಗೆ ಬಾಯಲ್ಲಿ ಬರಲ್ಲ, ಅದು ಮಂಗಳೂರಿಂದ ಬಂದಿದ್ದು, ನಮಗೆ ಬೈದೆಲ್ಲ ಅಭ್ಯಾಸ ಇಲ್ಲ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಎಲ್ಲ ದೂರದಲ್ಲಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ ಬಾಯಲ್ಲಿ. ಒಂಥರ ನಾವಂದ್ರೆ ಅಲ್ಲಿ ಬೈಯೋದು ಸ್ವಲ್ಪ ಕಮ್ಮಿ, ಕೈ ಎತ್ತಾರೆ ಬಟ್ ಬೈಯಲ್ಲ. ಸೊ ಒಂಥರ ಅದೊಂದ್ ಸ್ವಲ್ಪ ನಾನು ಪಕ್ಕಕ್ಕೆ ಯಾವ್ದು ರೂಮಿಗೆ ಹೋಗಿ ರಿಹರ್ಸ್ ಮಾಡಿಕೊಟ್ಟು ಬಂದೆ ರಿಹರ್ಸಲ್. ನನಗೆ ಇವರು ಒಂದೊಂದ್ ಸೀನ್ ಬರುವಾಗ ನನಗೆ ಎಷ್ಟು ನೆನಪು. ಸೋ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜೊತೆ ನಮ್ಮ ಜೊತೆ ಮಾತಾಡಿದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ. ಎಸ್ ವೀಕ್ಷಕರೇ, ಇದಿಷ್ಟು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಹಿಟ್ ಸಾಂಗ್ ಗಳನ್ನ ನೀಡಿದಂತಹ ಒಂದು ಅದ್ಭುತ ಮ್ಯೂಸಿಕ್ ಮೂಲಕ ಮನೋರಂಜನೆ ಮಾಡಿದಂತಹ ಗುರುಕಿರಣ್ ಅವರ ಜೊತೆಗಿನ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.